ವೆಲ್ಕಮ್ ಟು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್. ಆಲ್ರೆಡಿ 10 ವಿಡಿಯೋಗಳನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ಟಾಪಿಕ್ಕು, ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯೇಷನ್ 10 ವಿಡಿಯೋ ಸೆಂಡ್ ಮಾಡಿದ್ದೇನೆ. 10 ವಿಡಿಯೋದಲ್ಲಿ ಅಪ್ ಟು 40 ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ದೇನೆ. 10 ವಿಡಿಯೋದಲ್ಲಿ ಅಪ್ ಟು 40 ಕ್ವಶನ್ಸ್ವರೆಗೂ ಡಿಸ್ಕಸ್ ಮಾಡಿ ವಿತ್ ಸೊಲ್ಯೂಷನ್ ಸೆಂಡ್ ಮಾಡಿದ್ದೇನೆ. ಈಗ 41ನೇ ಕ್ವಶನ್ನು. ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಕಾಸ್ ಎಕ್ಸ್ ಈಸ್. ಆಪ್ಷನ್ಸ್ ಇದೆ, ವಿಡಿಯೋದಲ್ಲಿ ಇರುತ್ತೆ ಆಪ್ಷನ್ಸು. ಓಕೆ, ನೋಡೋಣ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಕಾಸ್ ಎಕ್ಸ್ ವರ್ಕೌಟ್ ಮಾಡ್ತೇನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಕಾಸ್ ಎಕ್ಸ್. ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ನು, ಸೆಕೆಂಡ್ ಫಂಕ್ಷನ್ನು, ವೈ ಅಂತ ತಗೊಳ್ಳಿ ಅಥವಾ ಎಫ್ ಆಫ್ ಎಕ್ಸ್, ನಿಮ್ಮ ಇಷ್ಟ ಏನು ಬೇಕಾದ್ರೂ ನೇಮ್ ಕೊಟ್ಕೊಬೋದು. ಪ್ರಾಡಕ್ಟ್ ರೂಲ್ ಗೊತ್ತಿದೆ. ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಚೂಸ್ ಮಾಡ್ಕೊಂಡಿದ್ದೀರಿ. ಫಸ್ಟ್ ಫಂಕ್ಷನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಸೆಕೆಂಡ್ ಫಂಕ್ಷನ್ನು ಕಾಸ್ ಎಕ್ಸು ಅಕಾರ್ಡಿಂಗ್ ಟು ಪ್ರಾಡಕ್ಟ್ ರೂಲ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಕಾಸ್ ಎಕ್ಸ್. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ಗೆ 2x, ಕಾನ್ಸ್ಟೆಂಟು 0. ಇವರು ಆಪ್ಷನ್ಸಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ನೋಡಿ, ಎಲ್ಲೂ ಬ್ರ್ಯಾಕೆಟಲ್ಲಿಲ್ಲ. ಅಂದರೆ ಇದನ್ನು ನಾವು ಫುಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್, ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಸೈನ್ ಎಕ್ಸ್, ಇಲ್ಲೆಲ್ಲೂ ಮೈನಸ್ ಇಲ್ಲ, ಪ್ಲಸ್ ಆಲ್ಜಿಬ್ರಿಕ್ ಟರ್ಮು 2x ಇಂಟು ಕಾಸ್ ಎಕ್ಸ್. ಕ್ಲಿಯರ್ ಆಗಿದೆ. ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 2x ಇಂಟು ಕಾಸ್ ಎಕ್ಸ್. ಆಪ್ಷನ್ಸಲ್ಲಿ ನೋಡೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸು ಮೈನಸ್ ಸೈನ್ ಎಕ್ಸ್ ಇದೆ, ಇಲ್ಲಿ ಮೈನಸ್ 2x ಇದೆ, ಬಟ್ ಇಲ್ಲಿ ಪ್ಲಸ್ ಇರಬೇಕು. ಓಕೆ, ಇಲ್ಲಿ ಪ್ಲಸ್ ಇದೆ. ಆಪ್ಷನ್ ಎ ಹೋಯಿತು. ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸು ಮೈನಸ್ 2x ಕಾಸ್ ಎಕ್ಸ್, ಇಲ್ಲೂ ಮೈನಸ್ ಇದೆ, ಇಲ್ಲಿ ಆ್ಯಕ್ಚುಲಿ ಪ್ಲಸ್ ಇದೆ, ಅದಕ್ಕೆ ಎರಡನೇ ಆಪ್ಷನ್ ಹೋಯಿತು. ಆಪ್ಷನ್ ಸಿ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಇದೆ, ಬಟ್ ಇಲ್ಲಿ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಇದೆ, ಇದು ಹೋಯಿತು. ಇದರಿಂದ ಡಿನೇ ಆಗಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸು ಪ್ಲಸ್ 2x ಕಾಸ್ ಎಕ್ಸ್ ಸರಿಗಿದೆ. ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸು ಪ್ಲಸ್ 2x ಕಾಸ್ ಎಕ್ಸ್. ಆಪ್ಷನ್ ಡಿ ಇಸ್ ದ ಆನ್ಸರ್. 42. ಇಫ್ ಎಫ್ ಡ್ಯಾಶ್ 4 is equal to 5, g dash 4 is equal to 12, f of 4 into g of 4 is equal to 2 and g of 4 is equal to 6, then f by g of dash of 4 is equal to what? Option A 5 by 36, option B 11 by 18, option C 23 by 36, option D 13 by 18. ಓಕೆ, ಸಾಲ್ವ್ ಮಾಡೋಣ. ಫಸ್ಟ್ ಕಂಡೀಷನ್ಸ್ ಬರ್ಕೊಂತೇನೆ. ಎಫ್ ಡ್ಯಾಶ್ 4 is equal to 5, g dash 4 is equal to 12 and f of 4 into g of 4 is equal to 2 and g of 4 is equal to 6, then f by g dash of f by g of 4 is equal to ಕ್ವಶನ್ ಕೇಳಿದ್ದಾರೆ. ಎಫ್ ಅಂದರೆ ಎಫ್ ಆಫ್ ಎಕ್ಸ್, ಜಿ ಅಂದರೆ ಜಿ ಆಫ್ ಎಕ್ಸ್, ಅಲ್ಲಿ ಎಕ್ಸ್ ಕೊಟ್ಟಿರೋದಿಲ್ಲ ಅವರು. ಈಗ ಎಫ್ ಬೈ ಜಿ, ಇದಕ್ಕೆ ನಾನು ಕೋಷಂಟ್ ರೂಲ್ ಅಪ್ಲೈ ಮಾಡ್ತೇನೆ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವಯರ್ ಅಪಾನ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ಎಫ್ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಮೈನಸ್ ನ್ಯೂಮರೇಟರ್ ಎಫ್ ಆಫ್ ಎಕ್ಸ್, ಎಫ್ ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಜಿ ಅಂದರೆ ಜಿ ಡ್ಯಾಶ್ ಎಕ್ಸ್. ಕ್ವಶನ್ ಕೇಳಿರೋದೇನೋ ಎಫ್ ಬೈ ಜಿ ಆಫ್ 4 ಅಂದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 4 ಹಾಕೋಣ. ಎಫ್ ಬೈ ಜಿ ಆಫ್ ಇಸ್ ಇಂಟು 4 ಈಸ್ ಈಕ್ವಲ್ ಟು ಜಿ ಆಫ್ 4 ಇಂಟು ಎಫ್ ಡ್ಯಾಶ್ 4 ಮೈನಸ್ ಎಫ್ ಆಫ್ 4 ಇಂಟು ಜಿ ಡ್ಯಾಶ್ 4 ಡಿವೈಡೆಡ್ ಬೈ ಜಿ ಆಫ್ 4 ಹೋಲ್ ಸ್ಕ್ವೇರ್. ಸಫುಟ್ ಮಾಡೋಣ. ಜಿ ಆಫ್ 4 ಎಷ್ಟು ಕೊಟ್ಟಿದ್ದಾರೆ? ಜಿ ಆಫ್ 4 is equal to ಎಷ್ಟು ಕೊಟ್ಟಿದ್ದಾರೆ? 6. ಜಿ ಆಫ್ 4 is equal to 6. ಎಫ್ ಡ್ಯಾಶ್ 4 ಎಷ್ಟು ಕೊಟ್ಟಿದ್ದಾರೆ? ಎಫ್ ಡ್ಯಾಶ್ 4 is equal to 5.
ಮೈನಸ್ ಎಫ್ ಆಫ್ 4 ಎಷ್ಟು ಕೊಟ್ಟಿದ್ದಾರೆ? ಎಫ್ ಆಫ್ 4 ಎಲ್ಲೂ ಕೊಟ್ಟಿಲ್ಲ, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಎಫ್ ಆಫ್ 4 ಪರ್ಟಿಕ್ಯುಲರಾಗಿ ಎಲ್ಲೂ ಎಫ್ ಆಫ್ 4 ಕೊಟ್ಟಿಲ್ಲ. ಅಂದರೆ ಎಫ್ ಆಫ್ 4 ಇಂಟು ಜಿ ಆಫ್ 4 ಇಸ್ ಈಕ್ವಲ್ ಟು 2 ಆದರೆ ಎಫ್ ಆಫ್ 4 ಇಸ್ ಈಕ್ವಲ್ ಟು 2 ಬೈ ಜಿ ಆಫ್ 4. ಓಕೆ, 2 ಬೈ ಜಿ ಆಫ್ 4 ಇಂಟು ಜಿ ಡ್ಯಾಶ್ 4 ಕೊಟ್ಟಿದ್ದಾರೆ. ಜಿ ಡ್ಯಾಶ್ 4 ಇಸ್ ಈಕ್ವಲ್ ಎಷ್ಟು? 12 ಡಿವೈಡೆಡ್ ಬೈ ಜಿ ಆಫ್ 4 ಇಸ್ ಈಕ್ವಲ್ ಟು ಮಚ್? ಜಿ ಆಫ್ 4 ಇಸ್ ಈಕ್ವಲ್ ಟು 6. 6 ಸ್ಕ್ವೇರ್ ಅಂದರೆ 36. 6 ಇಂಟು 5 30 ಮೈನಸ್ ಜಿ ಆಫ್ 4 ಇಸ್ ಈಕ್ವಲ್ ಟು ಗಿವನ್ ಜಿ ಆಫ್ 4 ಕೊಟ್ಟಿದ್ದಾರೆ. ಜಿ ಆಫ್ 4 ಇಸ್ ಈಕ್ವಲ್ ಟು 6. 2 ಬೈ 6 ಇಂಟು 12 ಡಿವೈಡೆಡ್ ಬೈ 36. 30 ಮೈನಸ್ 6 1 6 6 12 2 ಇಂಟು 2 4 ಡಿವೈಡೆಡ್ ಬೈ 36. 30 ಮೈನಸ್ 4 ಅಂದರೆ 26 ಬೈ 36. 2 1s 2 3s 2 1s 2 8s. ಓಕೆ, 13 ಬೈ 8 ಇಸ್ ದ ಆನ್ಸರ್. 13 ಬೈ 8 ಇಸ್ ದಿ ಆನ್ಸರ್. ಆಪ್ಷನ್ಸಲ್ಲಿ ನೋಡೋಣ. ಆಪ್ಷನ್ ಎ 5 ಬೈ 36 ಇದೆ. ಆಪ್ಷನ್ ಬಿ 11 ಬೈ 18 ಇದೆ. ಆಪ್ಷನ್ ಸಿ 23 ಬೈ 36 ಇದೆ. ಆಪ್ಷನ್ ಡಿ 13 ಬೈ 18. 13 ಬೈ 18 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಫೈ ಆಫ್ ಎಕ್ಸ್, ಅದನ್ನು ಸಿಂಬಲ್ ಫೈ ಅಂತ ಕರಿತೀವಿ, ಫೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಆ್ಯಂಡ್ ಫೈ ಆಫ್ 0 ಈಸ್ ಈಕ್ವಲ್ ಟು ಫೈ ಡ್ಯಾಶ್ 0 ಈಸ್ ಈಕ್ವಲ್ ಟು 1. ಅಂದರೆ ಫೈ ಆಫ್ 0 ಅಂದರೂ ಒಂದೇ, ಫೈ ಡ್ಯಾಶ್ 0 ಅಂದರೂ ಒಂದೇ. ದೆನ್ ಫೈ ಆಫ್ 2 ಈಸ್ ಈಕ್ವಲ್ ಟು ವಾಟ್? ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ -1, ಆಪ್ಷನ್ ಡಿ 0. ಓಕೆ, ವರ್ಕೌಟ್ ಮಾಡೋಣ. ಏನು ಕೊಟ್ಟಿದ್ದಾರೆ? ಫೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಆ್ಯಂಡ್ ಫೈ ಆಫ್ 0 ಅಂದರೂ ಒಂದೇ, ಫೈ ಡ್ಯಾಶ್ 0 ಅಂದರೂ ಒಂದೇ ಕೊಟ್ಟಿದ್ದಾರೆ. ದೆನ್ ಫೈ ಆಫ್ 2 ಈಸ್ ಈಕ್ವಲ್ ಟು ಕ್ವಶನ್ ಕೇಳಿದ್ದಾರೆ. ಓಕೆ, ನೋಡೋಣ. ಬರ್ಕೊಂಡಿದ್ದೀನಿ ಇಲ್ಲಿ. ಫೈ ಆಫ್ 0 ಅಂದ್ರೆ 1, ಫೈ ಡ್ಯಾಶ್ 0 ಅಂದ್ರೆ 1, ಫೈ ಆಫ್ 2 ಕ್ವಶನ್ ಮಾಡಿದ್ದಾರೆ. ಫೈ ಆಫ್ ಎಕ್ಸು ಎಮ್ ಎಕ್ಸ್ ಪ್ಲಸ್ ಸಿ. ಫೈ ಡ್ಯಾಶ್ ಅಂತ ಇದೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಣ. ಫೈ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಎಕ್ಸ್ ಅಂದರೆ 1, ಉಳಿದಿದ್ದು ಎಮ್, ಕಾನ್ಸ್ಟೆಂಟು 0. ಅಲ್ಲಿಗೆ ಫೈ ಡ್ಯಾಶ್ 0 ಈಸ್ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಇದ್ದರೆ 0 ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು, ಇಲ್ಲ. ಎಫ್ ಡ್ಯಾಶ್ 0 ಎಷ್ಟು ಕೊಟ್ಟಿದ್ದಾರೆ? 1. ಅಲ್ಲಿಗೆ ಎಮ್ ಈಸ್ ಈಕ್ವಲ್ ಎಷ್ಟಾಯಿತು? 1. ಫೈ ಆಫ್ 0 ಕಂಡಿಡ್ಕೊತೇನೆ. ಫೈ ಆಫ್ 0 ಅಂದರೆ ಎಕ್ಸ್ ಪ್ಲಸ್ 0 ಹಾಕಿರ, ಇಲ್ಲೂ 0 ಹಾಕಬೇಕು. ಎಮ್ ಇಂಟು 0 0, ಉಳಿದಿದ್ದು ಎಷ್ಟು? ಸಿ. ಫೈ ಆಫ್ 0 ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ? 1. ಸಿ ಈಸ್ ಆಲ್ಸೋ 1. ಎಮ್ ಈಸ್ ಈಕ್ವಲ್ ಟು 1, ಸಿ ಈಸ್ ಈಕ್ವಲ್ ಟು 1. ದೆನ್ ಕ್ವಶನ್ ಕೇಳೋದು ಫೈ ಆಫ್ 2. ಫೈ ಆಫ್ 2 ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಪ್ಲಸ್ 2 ಹಾಕ್ತಾನೆ, ಇಲ್ಲಿ ಎಕ್ಸ್ ಪ್ಲಸ್ 2 ಎಮ್ ಪ್ಲಸ್ ಸಿ. 2 ಇಂಟು ಎಮ್ ಅಂದರೆ 1, ಸಿ ಅಂದರೆ 1. 2 1s 2 ಪ್ಲಸ್ 1 ಈಸ್ ಈಕ್ವಲ್ ಟು 3. 3 ಈಸ್ ದ ಆನ್ಸರ್. ಆಪ್ಷನ್ ನೋಡೋಣ. ಆಪ್ಷನ್ ಎ ಈಸ್ ದ ಆನ್ಸರ್. ಎ ಡೈರೆಕ್ಟಾಗಿ ಎ ಇದೆ, 2 ಇದೆ, -1 ಇದೆ, ಇಲ್ಲಿ 0 ಇದೆ. ಆಪ್ಷನ್ ಎ ಈಸ್ ದ ಆನ್ಸರ್. 44. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್, ದೆನ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್, ನೋಡಿ, ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಮೈನಸ್ 3 ಇಂಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ಇದು ದೆನ್. ಓಕೆ, ಆಪ್ಷನ್ ಎ -2, ಆಪ್ಷನ್ ಬಿ -3, ಆಪ್ಷನ್ ಸಿ 1, ಆಪ್ಷನ್ ಡಿ 0. ಕ್ವಶನ್ ಬರ್ಕೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ನೋಡೋಣ. ಓಕೆ, ಕ್ವಶನ್. ಫೈ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್. ದೆನ್ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ -3 ಇಂಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ -3 ಇಂಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ಅಂದರೆ ಎಫ್ ಡ್ಯಾಶ್ ಎಕ್ಸಿನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಫ್ ಡ್ಯಾಶ್ ಎಕ್ಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3x². ಕ್ಲಿಯರ್. ಇಲ್ಲಿ ವ್ಯಾಲ್ಯೂಸ್ ಹೆಂಗೆ ಕೊಟ್ಟಿಲ್ಲ, ಬರೀ ಎಕ್ಸಲ್ಲೇ ಇದೆ ಕ್ವಶನ್ನು. ಓಕೆ, ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ 3ax² ಮೈನಸ್ 3 ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಎ ಎಕ್ಸ್ ಕ್ಯೂಬ್. 3 ಇಂಟು ಎ ಒಂದೇ ಕಾನ್ಸ್ಟೆಂಟು, x² ಇಂಟು ಎಕ್ಸ್ ಕ್ಯೂಬ್ ಮೈನಸ್ 3ax³. 3ax³ ಮೈನಸ್ 3 ಗೆಟ್ ಕ್ಯಾನ್ಸಲ್. ಆನ್ಸರ್ ಈಸ್ 0. ಈಗ ಔಟ್ ಆಫ್ 4 ಆಪ್ಷನ್ಸ್, ಎ ಆಪ್ಷನ್ -2 ಇದೆ, ಆಪ್ಷನ್ ಬಿ -3 ಇದೆ, ಆಪ್ಷನ್ ಸಿ 1 ಇದೆ, ಆಪ್ಷನ್ ಡಿ 0. ಹಾಗೆ ಆಪ್ಷನ್ ಡಿ ಇಸ್ ದ ಆನ್ಸರ್.
Next 45 question. D by dx of sin x plus cos x divided by root of under the root 1 plus sin 2x. 1 plus sin 2x. 2. Option is equal to what? Option A 0, option B 1, option C 2, option D 3. ಇದು sin 2x. ಆಪ್ಷನ್ ಇದು sin 2x. ಕ್ವಶನ್ ಬರ್ಕಂತಾನೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಅಂಡರ್ ದ ರೂಟು 1 ಪ್ಲಸ್ ಸೈನ್ 2x ಈಸ್ ಈಕ್ವಲ್ ಟು ವಾಟ್? ನೋಡಿ, ನ್ಯೂಮರೇಟ್ರಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಇದಕ್ಕೆ ಕೋಶಂಟ್ ರೂಲ್ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಈ ಥರ ಲೆಂತ್ ಇದ್ದಾಗ ಒಂದು ಸ್ವಲ್ಪ ಅವು ಫಾರ್ಮುಲಾ ಇಲ್ಲಿ sin 2x ಇದೆ ಅಂದರೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಅಂತ ಮೈಂಡಲ್ಲಿರಲಿ. ಒಂದನ್ನು ನಾನು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೇನೆ, ಐಡೆಂಟಿಟಿ ಫಾರ್ಮುಲಾ. sin 2x 2 sin x ಇಂಟು ಕಾಸ್ ಎಕ್ಸ್, ಆಲ್ರೆಡಿ ಇದ್ರ ಬಗ್ಗೆ ಪ್ರಿವಿಯಸ್ ವಿಡಿಯೋದಲ್ಲಿದೆ. sin x ಇಂಟು ಕಾಸ್ ಎಕ್ಸ್, sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಇದು ಹೆಂಗೆ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಥರ ಇದೆ. ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಅಂದರೆ ಸೈನ್ ಎಕ್ಸು, ಬಿ ಅಂದರೆ ಕಾಸ್ ಎಕ್ಸು. ಅದಕ್ಕೆ ಟೋಟಲಿ ಅಂಡರ್ ದ ರೂಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 sin x ಇಂಟು ಕಾಸ್ ಎಕ್ಸನ್ನು ನಾನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆರ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿತೇನೆ. ಕ್ಯಾನ್ಸಲ್ ಆಯಿತು. ನ್ಯೂಮಿನೇಟ್ರಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ, ಡಿನಾಮಿನೇಟ್ರಲ್ಲೂ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ, ಕ್ಯಾನ್ಸಲ್ ಆಯಿತು. ಈಗ ಡಿ ಬೈ ಡಿ ಎಕ್ಸ್ ಆಫ್ 1 ಆಯಿತು. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಅಂದರೆ 0. ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಒನ್ 46. If A, B, C, D are fixed non-zero constants, then the derivative of ax plus b into cx plus d whole square is equal to what? Option A cx plus d into 3acx plus bc plus ad. Option B cx plus d into 3acx plus 2bc plus ad. Option C cx plus d into acx plus 2bc plus ad. Option D cx plus d into acx plus bc plus ad. ಓಕೆ, ಫಂಕ್ಷನ್ ತೊಗೊತೇನೆ ಎ ಎಕ್ಸ್ ಪ್ಲಸ್ ಬಿ ಇಂಟು ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್, ಎ ಎಕ್ಸ್ ಪ್ಲಸ್ ಬಿ ಇಂಟು ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್, ಎ ಎಕ್ಸ್ ಪ್ಲಸ್ ಬಿ ಇಂಟು ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್. ಕರೆಕ್ಟಾಗಿದೆ. ಡಿಫ್ರೆನ್ಷಿಯೇಟ್ ಮಾಡೋಣ. ನೇಮ್ ಒಯ್ಬೇಕಾದ್ರು ತೊಗೊಳ್ಳಿ, ನಿಮ್ಮಿಷ್ಟ. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ನು ಪ್ರಾಡಕ್ಟಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ದಿಸ್ ಅಂದರೆ ಬೈ ಯೂಸಿಂಗ್ ಚೈನ್ ರೂಲ್ 2 ಇಂಟು ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಟು ದಿ ಪವರ್ ಆಫ್ 1 ಆಗುತ್ತೆ. ಮತ್ತೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಸಿ ಆಯಿತು, ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಇಂಟು ಎ ಎಕ್ಸ್ ಪ್ಲಸ್ ಬಿಗೆ ಎ ಡಿಫ್ರೆನ್ಷಿಯೇಷನ್ನು, ಎಕ್ಸ್ಗೆ 1 ಆಯಿತು, ಉಳಿದಿದ್ದು ಎ, ಕಾನ್ಸ್ಟೆಂಟ್ಗೆ 0. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಇದೇ ಫಾರ್ಮಲ್ಲಿ ಕ್ವಶನ್ ಕೊಟ್ಟಿಲ್ಲ ಅವರು. ಇದೇನು ಕೊಟ್ಟಿದ್ದಾರೆ, ಸಿ ಎಕ್ಸ್ ಪ್ಲಸ್ ಡಿ ಔಟ್ಸೈಡ್ ತೆಗೆದು ನೋಡಿ. ಸಿ ಎಕ್ಸ್ ಪ್ಲಸ್ ಡಿ ಎಲ್ಲ ಆಪ್ಷನ್ಸಲ್ಲೂ ಸಿ ಎಕ್ಸ್ ಪ್ಲಸ್ ಡಿ ಆಪ್ಷನ್ಸ್ ಔಟ್ಸೈಡ್ ಇದೆ. ಸಿ ಎಕ್ಸ್ ಪ್ಲಸ್ ಡಿ ಕಾಮನ್ ತೆಗೆದುಬಿಡ್ತೀನಿ. ಇದು ಔಟ್ಸೈಡ್ ಬಂದಿದೆ. ಸಿ ನೋಡಿ, 2c ಇಂದ ಇವೆರಡು ಗುಣಿಸ್ಬೇಕು. 2c ax ಪ್ಲಸ್ 2c ಇಂಟು ಬಿ, 2bc. ಕ್ಲಿಯರ್ ಆಯಿತು. ಪ್ಲಸ್ ಇಲ್ಲಿ ಸಿ ಎಕ್ಸ್ ಪ್ಲಸ್ ಡಿ ಕಾಮನ್ ತೆಗೆದುಬಿಟ್ಟಿದ್ದೀರಿ. ಇನ್ನು ಒಂದೇ ಒಂದು ಉಳ್ಕೊಂಡಿದೆ, ಅದರ ಎಯಿಂದ ಗುಣಿಸ್ತೀನಿ. ಎ ಸಿ ಎಕ್ಸ್ ಪ್ಲಸ್ ಎ ಡಿ ಇವ್ಯಾವುದಾದ್ರು ಕೂಡ್ಬೋದ ನೋಡೋಣ. ಸಿ ಎಕ್ಸ್ ಪ್ಲಸ್ ಡಿ ಲೈಕ್ ಟರ್ಮ್ಸ್ ಇದ್ದರೆ 2CAX ACX ಅಂದರೆ 3ACX. ಇವೆರಡು ಡಿಫ್ರೆಂಟ್ ಕಾನ್ಸ್ಟೆಂಟು. 2BC ಹಂಗೆ ಬರಿತೀನಿ, AD ಹಂಗೆ ಬರಿತೀನಿ. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ನೋಡೋಣ, ಚೆಕ್ ಮಾಡೋಣ. ಸಿ ಎಕ್ಸ್ ಪ್ಲಸ್ ಡಿ ಇದೆ, 3ACX. ಇಲ್ಲಿ BC ಇದೆ, ಬಟ್ ಇಲ್ಲಿ 2BC ಇದೆ. ಆಪ್ಷನ್ ಎ ಹೋಯಿತು. ಸಿ ಎಕ್ಸ್ ಪ್ಲಸ್ ಡಿ ಔಟ್ಸೈಡ್ ಇದೆ, 3ACX ಕರೆಕ್ಟ್ ಇದೆ, 2BC ಕರೆಕ್ಟಾಗಿ AD. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್. ಇಲ್ಲಿ ಬಂದರೆ ಸಿ ಎಕ್ಸ್ ಪ್ಲಸ್ ಡಿ ಔಟ್ಸೈಡ್ ಇದೆ, ಬರೀ ACX ಇದೆ, ಬಟ್ 3AC ಇದು ಹೋಯಿತು. ಸಿ ಎಕ್ಸ್ ಪ್ಲಸ್ ಡಿ ಔಟ್ಸೈಡ್ ಇದೆ, ಇಲ್ಲಿ ಬರೀ ACX ಇದೆ, ಅದು ಹೋಯಿತು. ಡಿ ಹೋಯಿತು, ಎ ಹೋಯಿತು, ಸಿ ಹೋಯಿತು. ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 47 ಕ್ವಶನ್. If y is equal to 1 by root x into 1 minus 1 by x, then x power 5 by 2 into x into dx minus y is equal to what? Option A 3 minus x square, option B x square minus 3, option C x cube minus 4, option D 4 minus x cube. Okay,
ವರ್ಕೌಟ್ ಮಾಡ್ತೀನಿ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕ್ವಶನ್ ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು 1/√x ಇಂಟು 1 - 1/x. ಓಕೆ, ದೆನ್ x ಪವರ್ 5/2 ಇಂಟು 2 ಇಂಟು dy/dx ಮೈನಸ್ y ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. ಫಸ್ಟು ನಾವು dy/dx ಕಂಡಿಡ್ಕೊಳ್ಳೋಣ. ಇದು ಅಲ್ಲೇ ಇರಲಿ, 3 ರಿಸಲ್ಟ್ಸ್ ಅಲ್ಲೇ ಇರುತ್ತೆ. ನೋಡಿ, ಇದೊಂದು ಸ್ವಲ್ಪ ಆಲ್ಟ್ರೇಷನ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡ್ತಾನೆ. 1/√x ಇಂಟು 1 ಅಂದರೆ 1/√x ಆಯಿತು, ಮೈನಸ್ 1/√x ಇಂಟು 1/x ಅಂದರೆ 1/x ಇಂಟು √x. ಇದು ಸಿಂಪಲ್, ಟು ಮೇಕ್ ಸಿಂಪಲ್ ಫಾರ್ಮ್ 1/√x ಅಂದರೆ x ಪವರ್ ಮೈನಸ್ 1/2. ಇಲ್ಲಿ x ಪವರ್ 1/2 ಆಗುತ್ತೆ, ಮೇಲ್ಗಡೆ ತೊಗೊಂಡಿದ್ದೇನೆ. ಇಲ್ಲಿ x ಇಂಟು √x ಅಂದರೆ x ಪವರ್ 1 ಇಂಟು x ಪವರ್ 1/2, x ಪವರ್ ಲಾ ಆಫ್ ಇಂಡಿಸಿಸು x ಪವರ್ 3/2. 2 1 2 ಪ್ಲಸ್ 1 ಪ್ಲಸ್ ಆಗುತ್ತಲ್ಲ, ಆಫ್ ಇಂಡಿಸ್ 3/2. ಮೇಲ್ಗಡೆ ಹೋದರೆ x ಪವರ್ ಮೈನಸ್ 3/2 ಆಯಿತು. ಇದು y ರಿಸಲ್ಟು. ಡಿಫ್ರೆನ್ಷಿಯೇಟ್ ಮಾಡ್ತಾನೆ, ಮೈನಸ್ 1/2 ಇಂಟು x ಪವರ್ ಮೈನಸ್ 1/2 ಮೈನಸ್ 3/2. x ಪವರ್ ಮೈನಸ್ 3/2 ಅಂದರೆ ಇಲ್ಲೊಂದು ಮೈನಸ್ ಪ್ಲಸ್ 3/2 ಇಂಟು x ಪವರ್ ಮೈನಸ್ 3/2 ಮೈನಸ್ 1 ಅಂದರೆ -2 -3 -2 -5/2. ಓಕೆ, ಇದು y1 ಆಯಿತು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಔಟ್ಸೈಡ್ ಏನಿದೆ, x ಪವರ್ 5/2 ಇದೆ. ಇಲ್ಲಿ 2 ಇಂಟು ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾನೆ, ಮೈನಸ್ 1/2 x ಪವರ್ ಮೈನಸ್ 3/2 ಪ್ಲಸ್ 3/2 x ಪವರ್ ಮೈನಸ್ 5/2 ಕ್ಲೋಸ್ ಮಾಡ್ತಾರೆ. ಇದಕ್ಕೆ ಮೈನಸ್ y ಅಂದರೆ ಇದು ಆಲ್ರೆಡಿ ಇದೆಯಲ್ಲ, x ಪವರ್ ಮೈನಸ್ 1/2 ಮೈನಸ್ x ಪವರ್ ಮೈನಸ್ 3/2. x ಪವರ್ 5/2 ಇದು 2 ಕ್ಯಾನ್ಸಲ್ ಆಯಿತು, ಮೈನಸ್ x ಪವರ್ ಮೈನಸ್ 3/2 ಆಯಿತು. ಎಗೈನ್ 2 ಇದು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 3 ಇಂಟು x ಪವರ್ ಮೈನಸ್ 5/2 ಮೈನಸ್ x ಪವರ್ ಮೈನಸ್ 1/2 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ x ಪವರ್ ಮೈನಸ್ 3/2. ಈಗ x ಪವರ್ 5/2 ಇಂದ ಪ್ರತಿಯೊಂದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈಗ ನಾವು ಪ್ಲಸ್ ಇಂಟು ಮೈನಸ್ ಮೈನಸ್ x ಪವರ್ 5/2 ಇಂಟು x ಪವರ್ ಮೈನಸ್ 5/2 ಪ್ಲಸ್ x ಪವರ್ 5/2 ಇದು 3/2 ಇಂಟು 3 ಇದೆಯಲ್ಲ, ಪ್ಲಸ್ x ಪವರ್ 5/2 ಇಂಟು 3 ಇದು ಬರೀತಾನೆ, x ಪವರ್ ಮೈನಸ್ 5/2 ಮೈನಸ್ x ಪವರ್ 5/2 ಇಂಟು x ಪವರ್ ಮೈನಸ್ 1/2 ಪ್ಲಸ್ x ಪವರ್ 5/2 ಇಂಟು x ಪವರ್ ಮೈನಸ್ 3/2. ಲಾ ಆಫ್ ಇಂಡಿಸಿಸ್ ಅಪ್ಲೈ ಮಾಡ್ತಾನೆ. ಮೈನಸ್ ಇದು x ಪವರ್ 5/2 ಮೈನಸ್ 3/2 ಅಂದರೆ ಡಿನಾಮಿನೇಟರ್ ಸೇಮ್ ಇದೆ. 5 - 2 2/2 ಅಂದರೆ ಬರೀ x ಉಳಿಯಿತು. ಇಲ್ಲೂ 5/2 ಇದೆ, ಮೈನಸ್ 5/2 ಇದೆ, ಇಲ್ಲಿ x ಪವರ್ 0 ಆಗುತ್ತೆ, ಉಳಿದಿದ್ದು 3 ಮೈನಸ್ x 5/2 ಮೈನಸ್ 1/2 ಡಿನಾಮಿನೇಟರ್ ಸೇಮ್ ಇದೆ. 5 ಮೈನಸ್ 1 4/2 ಅಂದರೆ 2 x ಸ್ಕ್ವೇರ್ ಆಯಿತು, ಪ್ಲಸ್ x ಪವರ್ 5/2 ಮೈನಸ್ 3/2 ಅಂದರೆ ಏನಾಯಿತು, 5/2 ಮೈನಸ್ 3/2 5 ಮೈನಸ್ 3 2/2 ಕ್ಯಾನ್ಸಲ್, ಬರೀ x ಉಳಿಯಿತು, ಪ್ಲಸ್ x ಮೈನಸ್ x ಕ್ಯಾನ್ಸಲ್ ಆಗುತ್ತೆ, 3 ಮೈನಸ್ x ಸ್ಕ್ವೇರ್. ಫೈನಲ್ ಆನ್ಸರ್ 3 ಮೈನಸ್ x ಸ್ಕ್ವೇರ್. ಇದನ್ನು ಬೇಕಾದ್ರೆ ಮೈನಸ್ ಆಫ್ x ಸ್ಕ್ವೇರ್ ಮೈನಸ್ 3 ಅಂತ ಬೇಕಾದ್ರೆ ಬರಿಬೋದು. ನೋಡೋಣ ಆಪ್ಷನ್ಸಲ್ಲಿ 3 ಮೈನಸ್ x ಸ್ಕ್ವೇರ್ ಅಂತಲೇ ಇದೆಯಲ್ಲ. ಓಕೆ, ಆಪ್ಷನ್ ಎ ಇಸ್ ದ ಆನ್ಸರ್, 3 ಮೈನಸ್ x ಸ್ಕ್ವೇರ್. 3 ಮೈನಸ್ x ಸ್ಕ್ವೇರ್, 3 ಮೈನಸ್ x ಸ್ಕ್ವೇರ್ ಕರೆಕ್ಟಾಗಿದೆ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 68ನೇ ಕ್ವಶನ್ನು. ಇಫ್ ಫಾರ್ g of x is equal to lambda x square plus mu x plus 12, g-4 is equal to 15 and g-2 is equal to 11, then the values of lambda and mu ಇದು ಹಾಫ್, ಇದು ಓಕೆ, ಓ ಎಫ್ ಹಾಫ್, ಇದು ಓ ಎಫ್ ಹಾಫ್. ಲ್ಯಾಂಬ್ಡಾ ಮತ್ತು ಮ್ಯೂ ವ್ಯಾಲ್ಯೂ ಕಂಡುಹಿಡಬೇಕು. ಆರ್ಡ್ರ್ ಕೊಟ್ಟಿದ್ದಾರೆ ನೋಡಿ, 2,5 ಅಂದರೆ ಲ್ಯಾಂಬ್ಡಾ 2 ಬರಬೇಕು, ಮ್ಯೂ 5 ಬರಬೇಕು, ಲ್ಯಾಂಬ್ಡಾ 3 ಮ್ಯೂ 7, ಲ್ಯಾಂಬ್ಡಾ 7 ಮ್ಯೂ 1, ಲ್ಯಾಂಬ್ಡಾ 1 ಮ್ಯೂ 7. ವರ್ಕೌಟ್ ಮಾಡೋಣ. ಫಸ್ಟು ಕಂಡೀಷನ್ ಬರ್ಕೊಂತಾನೆ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಮ್ಯೂ ಎಕ್ಸ್ ಪ್ಲಸ್ 12 ಆ್ಯಂಡ್ ಆಲ್ಸೋ ಗಿವನ್ ಏನು ಕೊಟ್ಟಿದ್ದಾರೆ, g-4 ಕೊಟ್ಟಿದ್ದಾರೆ. g-4 ಈಸ್ ಈಕ್ವಲ್ ಟು 15, g-2 ಈಸ್ ಈಕ್ವಲ್ ಟು 11. ಓಕೆ, ಬರ್ಕೊಂಡಿದ್ದೇನೆ. ಇಲ್ಲಿ g' ಕೊಟ್ಟಿರೋದ್ರಿಂದ ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತೇನೆ. g' x ಈಕ್ವಲ್ ಟು 2 ಲ್ಯಾಂಬ್ಡಾ ಎಕ್ಸ್, ಓಕೆ, ಎಕ್ಸ್ ಸ್ಕ್ವೇರ್ ಅಂದರೆ 2x ಬರೆದಿದ್ದೇನೆ. ಮ್ಯೂ ಎಕ್ಸ್ಗೆ ಒಂದು ಮ್ಯೂ ಕ್ಲಿಯರ್, ಕಾನ್ಸ್ಟೆಂಟು 0. g-4 ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 4 ಹಾಕಿರೋ 4 × 2 8 ಲ್ಯಾಂಬ್ಡಾ ಪ್ಲಸ್ ಮ್ಯೂ ಕಾಲಿಟ್ ಆಸ್ 1 ಅಂತ ಬರೀತೇನೆ. g-2
ಜಿ ಡ್ಯಾಶ್ 2 ಈಸ್ ಈಕ್ವಲ್ ಟು 2 ಹಾಕಿದರೆ 2 ಇಂಟು 2 4 ಲ್ಯಾಂಬ್ಡಾ ಪ್ಲಸ್ ಮ್ಯೂ ಕಾಲ್ ಇಟ್ ಆಸ್ 2. ಓಕೆ, ಇವೆರಡು ಸಾಲ್ವ್ ಮಾಡೋಣ. ಲೀನಿಯರ್ ಫಂಕ್ಷನ್ಸ್ ಅಲ್ವಾ. ಲ್ಯಾಂಬ್ಡಾ ಜಿ ಡ್ಯಾಶ್ 4 ಎಷ್ಟು ಕೊಟ್ಟಿದ್ದಾರೆ 15, ಜಿ ಡ್ಯಾಶ್ 2 ಎಷ್ಟು ಕೊಟ್ಟಿದ್ದಾರೆ 11. 8 ಲ್ಯಾಂಬ್ಡಾ ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 15, 4 ಲ್ಯಾಂಬ್ಡಾ ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 11. ಮೈನಸ್ ಮಾಡ್ತಾನೆ, ಮೈನಸ್ ಇವೆರಡು ಕ್ಯಾನ್ಸಲ್ ಆಯಿತು. 8 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಅಂದರೆ 4 ಲ್ಯಾಂಬ್ಡಾ. 15 ಮೈನಸ್ 11 ಅಂದರೆ ಎಷ್ಟಾಯಿತು 4. ಓಕೆ, 15ರಾಗೆ 11 4 ಆಯಿತು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 4 ಕ್ಯಾನ್ಸಲ್ಲು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಆಯಿತು. ಮ್ಯೂ ಕಂಡುಹಿಡಿಬೇಕಲ್ವ ಈಗ. ಇವೆರಡರಲ್ಲಿ ಯಾವ್ದು ಒಂದು ಸಫುಟ್ ಮಾಡೋಣ. 8 ಇಂಟು 1 8 ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 15. ಮ್ಯೂ ಈಸ್ ಈಕ್ವಲ್ ಟು 15 ಮೈನಸ್ 8 ಆಯಿತು. ಮ್ಯೂ ಈಸ್ ಈಕ್ವಲ್ ಟು 15 ಮೈನಸ್ 8 ಅಂದರೆ ಎಷ್ಟಾಯಿತು 15ರಲ್ಲಿ 8 ಹೋದರೆ 7. ಕ್ಲಿಯರ್? ಓಕೆ, ಅಲ್ಲಿಗೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಆಯಿತು, ಮ್ಯೂ ಈಸ್ ಈಕ್ವಲ್ ಟು 7 ಆಯಿತು. ಇದಕ್ಕೆ ಹಾಕಿದ್ರು ಸೇಮ್ ಬರಲೇಬೇಕು. ಲ್ಯಾಂಬ್ಡಾ ನೋಡಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 4 ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 11, ಮ್ಯೂ ಈಸ್ ಈಕ್ವಲ್ ಟು 11 ಮೈನಸ್ 4, 11ರಲ್ಲಿ 4 ಹೋದರೆ 7 ಸೇಮ್ ಬರುತ್ತೆ. ಹಾಗೆ 1, 7. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1, ಮ್ಯೂ ಈಸ್ ಈಕ್ವಲ್ ಟು 7. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಎಲ್ಲಿದೆ? ಓಕೆ, ಇಲ್ಲಿದೆ ನೋಡಿ. ಡಿನೇ ತಗೊಬೇಕು. ಇಲ್ಲಿ ನೋಡಿ 7, 1 ಇದೆ. ನೀವೇನಾದ್ರು 7, 1 ಹಾಕಿ ಹೊರ್ಟೋಯ್ತು. ಓಕೆ, ಲ್ಯಾಂಬ್ಡಾ 1 ಇದೆ ಮತ್ತು ಮ್ಯೂ 7 ಇದೆ. ಅದಕ್ಕೋಸ್ಕರ ಡಿ ಈಸ್ ದ ಆನ್ಸರ್, ನಾಟ್ ಸಿ. ನಾಟ್ ಸಿ. ಏನು ಸರ್ ಇಲ್ಲೂ 7, 1 ಇದೆ, ಎರಡು ಒಂದೇ ಅಲ್ವಾ ಸರ್ ಅನ್ಬಾರ್ದು. ಫಸ್ಟ್ ಇರೋದು ಲ್ಯಾಂಬ್ಡಾ ವ್ಯಾಲ್ಯೂ. ಕ್ವಶನ್ ನೋಡಿ ಲ್ಯಾಂಬ್ಡಾ ಫಸ್ಟು, ಆಮೇಲೆ ಮ್ಯೂ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಈಸ್ ದ ಪರ್ಫೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 49. ದ ಡೆರಿವೇಟಿವ್ ಆಫ್ 4 sin x minus 3 cos x plus x with respect to x is equal to what? ಆಪ್ಷನ್ ಎ 4 sin x plus 3, ಆಪ್ಷನ್ ಬಿ 4 cos x plus 3 sin x plus 1, ಆಪ್ಷನ್ ಸಿ x into cos x, ಆಪ್ಷನ್ ಡಿ cos x plus 3x sin x. ಓಕೆ, ಈಸಿ ಇದೆ, ಎಲ್ಲರೂ ಮಾಡ್ಬೋದು. ಓಕೆ, ಏನು ಕ್ವಶನ್ ಕೊಟ್ಟಿದ್ದಾರೆ? 4 sin x ಮೈನಸ್ 3 cos x ಪ್ಲಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಕಾಸ್ ಎಕ್ಸ್ಗೆ ಮೈನಸ್ ಬರುತ್ತೆ, ಇಲ್ಲೊಂದು ಪ್ಲಸ್ ಆಯಿತು 3 sin x, ಎಕ್ಸ್ಗೆ 1, 4 cos x ಪ್ಲಸ್ 3 sin x ಪ್ಲಸ್ 1, 4 cos x ಪ್ಲಸ್ 3 sin x ಪ್ಲಸ್ 1, 4 cos x ಪ್ಲಸ್ 3 sin x ಪ್ಲಸ್ 1. ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಇಲ್ಲಿ ಯಾವುದು ಪ್ಲಸ್ 1 ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಇದು ಅಪ್ ಟು 49ವರೆಗೂ ಡಿಸ್ಕಸ್ ಮಾಡಿದ್ದಾನೆ. ಇದು 11ನೇ ವಿಡಿಯೋ ಇದು. ಓಕೆ, 11th ವಿಡಿಯೋ. ನೆಕ್ಸ್ಟು 12th ವಿಡಿಯೋದಲ್ಲಿ ನೆಕ್ಸ್ಟ್ 50ಇಂದ ಸ್ಟಾರ್ಟ್ ಮಾಡ್ತಾನೆ. ಇದು ಅಪ್ ಟು 49ವರೆಗೂ 11th ವಿಡಿಯೋದಲ್ಲಿ ಇರುತ್ತೆ ಇವೆಲ್ಲ ರಿಸಲ್ಟ್ಸ್. ಓಕೆ, ಥ್ಯಾಂಕ್ ಯು.